ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಲೈಫ್ ಲೈನ್ ಕನ್ನಡ ಜಿಕೆ ಅಡ್ಡಾದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಅವಳಿ ಸಹೋದರಿಯರಿಗೆ ಮಗು ಕೊಟ್ಟ ಅಕ್ಕನ ಗಂಡ. ಸ್ನೇಹಿತರೆ, ಈ ವಿಡಿಯೋದಲ್ಲಿನ ಕಥೆ ತುಂಬಾ ಕುತೂಹಲಕಾರಿಯಾಗಿದೆ. ಹೀಗಾಗಿ ಯಾರು ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಸ್ನೇಹಿತರೆ, ನನ್ನ ಹೆಸರು ರಮ್ಯಾ, ನನ್ನ ಅಕ್ಕನ ಹೆಸರು ರಕ್ಷಿತಾ. ನಾವಿಬ್ಬರು ಅವಳಿಜವಳಿ ಮಕ್ಕಳು. ನನ್ನ ಅಕ್ಕ ನನಗಿಂತ 5 ನಿಮಿಷ ಅಷ್ಟೇ ದೊಡ್ಡವಳು. ಆದ್ರೆ ನಮ್ಮಿಬ್ಬರ ನಡುವೆ ಅಪಾರ ಪ್ರೀತಿ ಇದೆ. ಯಾವಾಗಲೂ ನಾವು ಒಬ್ಬರನ್ನು ಒಬ್ಬರು ಬಿಟ್ಟು ಇರುತ್ತಾ ಇರಲಿಲ್ಲ. ಹಾಗಾಗಿ ನಾವಿಬ್ಬರು ಒಂದೇ ಮನೆಗೆ ಮದುವೆಯಾಗಿ ಹೋಗಬೇಕು ಅಂತ ಅಂದುಕೊಂಡಿದ್ದೆವು. ಅದೇನೋ ಗೊತ್ತಿಲ್ಲ, ನಮ್ಮ ಅದೃಷ್ಟ ಇರಬಹುದು. ನಾವು ಅಂದುಕೊಂಡಂತೆ ನಾನು ಮತ್ತೆ ನಮ್ಮ ಅಕ್ಕ ಒಂದೇ ಕುಟುಂಬಕ್ಕೆ ಮದುವೆಯಾದೆವು. ಸ್ನೇಹಿತರೆ, ನನ್ನ ಗಂಡನ ಹೆಸರು ಸುರೇಶ, ನನ್ನ ಅಕ್ಕನ ಗಂಡನ ಹೆಸರು ರಮೇಶ ಅಂತ. ಆದರೆ ನನ್ನ ಮತ್ತೆ ಅಕ್ಕನ ಗಂಡ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು ಆಗಿದ್ರು. ಆದರೆ ಒಂದೇ ಮನೆಯಲ್ಲಿ ಕೂಡಿ ಇದ್ದರು. ಹೀಗಾಗಿ ನಾನು ಮತ್ತೆ ಅಕ್ಕ ಒಂದೇ ಮನೆಯಲ್ಲಿ ಇದ್ದೆವು. ಹೀಗೆ ದಿನಗಳು ಕಳೆದಂತೆ ಅಕ್ಕ ಮತ್ತೆ ನಾನು ಒಂದೇ ಸಮಯಕ್ಕೆ ಗರ್ಭಿಣಿ ಕೂಡ ಆದೆವು. ಆದರೆ ನಿಜ ಹೇಳಬೇಕೆಂದರೆ ನಾವು ಈ ಬಗ್ಗೆ ಯೋಚಿಸಿರಲಿಲ್ಲ. ಮುಂದೆ ನನಗೆ ಮತ್ತೆ ಅಕ್ಕನಿಗೆ ಒಂದೇ ಡೆಲಿವರಿ ಡೇಟ್ ವೈದ್ಯರು ನೀಡಿದ್ದರು. ಇದರಿಂದ ನನ್ನ ಗಂಡನ ಮನೆಯಲ್ಲಿ ಹಾಗೂ ತವರು ಮನೆಯಲ್ಲಿ ಎಲ್ಲರೂ ಸಂತೋಷದಿಂದ ಇದ್ದರು. ಕೆಲವು ತಿಂಗಳ ಬಳಿಕ ಹೆರಿಗೆಗೆ ಅಕ್ಕ ಮತ್ತು ನಾನು ನಮ್ಮ ತಾಯಿಯ ಮನೆಗೆ ಹೋದೆವು. ಈ ವೇಳೆ ಕಾಕತಾಳೀಯ ಎಂಬಂತೆ ನಾವು ಹೆರಿಗೆಗಾಗಿ ಒಟ್ಟಿಗೆ ಆಸ್ಪತ್ರೆಗೆ ಹೋದೆವು. ಈ ವೇಳೆ ನನ್ನ ಹೆರಿಗೆಯಲ್ಲಿ ಕೆಲವು ಸಮಸ್ಯೆಯಿಂದಾಗಿ ಆಪರೇಷನ್ ಅನಿವಾರ್ಯವಾಯಿತು. ನಾನು ಸ್ವಲ್ಪ ಸಮಯ ಪ್ರಜ್ಞೆಯಲ್ಲಿದ್ದೆ. ಆದರೆ ನಂತರ ಏನಾಯಿತು ನನಗೆ ನೆನಪಿಲ್ಲ. ನಾನು ಕಣ್ಣು ತೆರೆದಾಗ ನನಗೆ ಗಂಡು ಮಗು ಆಗಿದೆ ಎಂದು ತಿಳಿಯಿತು. ಆಗ ನಾನು ನಮ್ಮ ಅಕ್ಕನ ಬಗ್ಗೆ ಕೇಳಿದೆ. ಅವಳಿಗೆ ಹೆಣ್ಣು ಮಗು ಆಗಿರುವುದು ಗೊತ್ತಾಯಿತು. ಆದರೆ 2 ಮಕ್ಕಳು ಹುಟ್ಟಿದ ಸಮಯವು ಒಂದೇ ಆಗಿತ್ತು. ಹೀಗಾಗಿ ತುಂಬಾ ಸಂತೋಷ ಆಯಿತು. ಆಮೇಲೆ ಸ್ವಲ್ಪ ತಿಂಗಳ ಬಳಿಕ ಪುನಃ ನಮ್ಮ ಅತ್ತೆಯ ಮನೆಗೆ ಮರಳಿದೆವು. ಈಗ ನಾವು ತಾಯಿಯಾಗಿದ್ದೇವೆ. ಹಾಗಾಗಿ ನಾವು ಹೆಚ್ಚಾಗಿ ನಮ್ಮ ಮಕ್ಕಳನ್ನು ಪರಸ್ಪರ ನೋಡಿಕೊಳ್ಳುತ್ತಿದ್ದೆವು. ಅದರಂತೆ ಮಕ್ಕಳು ಬೇಗನೆ ಬೆಳೆಯುತ್ತಾರೆ. ಅದರಂತೆ ಚಿಕ್ಕ ಮಕ್ಕಳು ಯಾರ ತರ ಕಾಣಿಸುತ್ತಾರೆ ಅಂತ ಮಾತಾಡೋದು ಸಹಜ ಅಲ್ವಾ? ಹಾಗೆ ನಾನು ನನ್ನ ಮಗನನ್ನು ನೋಡಿದೆ. ಆದರೆ ಅವನು ನನ್ನ ಹಾಗೂ ನನ್ನ ಪತಿಯ ಹಾಗೆ ಇರಲಿಲ್ಲ. ನನಗೆ ಅನುಮಾನ ಬರುತ್ತಾ ಇತ್ತು. ಇದೇ ವೇಳೆ ನಮ್ಮ ಅಕ್ಕ ನನಗೆ ಏನನ್ನೂ ಹೇಳಬೇಡ ಎಂದು ಹೇಳುತ್ತಿದ್ದಳು. ಆದರೆ ನನ್ನ ತಾಯಿ ನನಗೆ ಎಲ್ಲವನ್ನೂ ಹೇಳಿದರು. ಅವರ ಮಾತು ಕೇಳಿ ನಾನು ನನ್ನ ಅತ್ತೆಯ ಮನೆಗೆ ಹೋದೆ. ನನ್ನ ಪತಿ ಹೋದ ತಕ್ಷಣ ಇದೇನು ಯಾರಿಗೂ ಹೇಳದೆ ಕೇಳದೆ ಹೀಗೆ ತಿಳಿಸದೆ ಹೋಗುವುದು ಎಂದು ಕೇಳಿದರು. ನಾನು ಏನನ್ನೂ ಉತ್ತರಿಸದೆ ನಡೀರಿ ಹೊರಗಡೆ ಎಂದು ನಾನು ಅವರನ್ನು ನನ್ನ ಅಕ್ಕ ಇದ್ದ ಸ್ಥಳಕ್ಕೆ ಕರೆದುಕೊಂಡು ಹೋದೆ. ಅವಳ ಪತಿ ಕೂಡ ಅಲ್ಲೇ ಇದ್ದರು. ನನ್ನನ್ನು ಮತ್ತು ನನ್ನ ಪತಿಯನ್ನು ನೋಡಿ ಅವರಿಬ್ಬರು ಸ್ವಲ್ಪ ಆಶ್ಚರ್ಯವಾಯಿತು. ನಮ್ಮ ಅಕ್ಕ ಅಮ್ಮನ ಕಡೆಯಿಂದ ಏನು ತಂದಿದ್ದೀಯಾ, ನನಗೆ ಹೇಳದೆ ಹೋಗಿದ್ದೆ ಎಂದಳು. ಆಗ ಅವಳ ಮಾತಿಗೆ ನಾನು ಕೇಳಿದೆ, ನೀನು ಅವಳಿ ಮಕ್ಕಳೊಂದಿಗೆ ಗರ್ಭಿಣಿಯಾಗಿದ್ದಿ ಎಂಬ ವಿಷಯ ನನ್ನಿಂದ ಏಕೆ ಮುಚ್ಚಿಟ್ಟಿದ್ದೆ? ಇದನ್ನು ಕೇಳಿದ ತಕ್ಷಣ ಅವಳು ನನ್ನತ್ತ ನೋಡತೊಡಗಿದಳು. ಆಗ ನಾನು ಕಣ್ಣೀರು ಹಾಕುತ್ತಾ ಹೋಗಿ ಅವಳನ್ನು ತಪ್ಪಿಕೊಂಡೆ. ನನ್ನ ಮಡಿಲಲ್ಲಿ ತನ್ನ ಒಂದು ಮಗುವನ್ನು ಕೊಟ್ಟ ನನ್ನ ಅಕ್ಕ ಅವಳು ಹೇಳಿದಳು. ನಾನು ಎಲ್ಲರಿಂದ ಈ ವಿಷಯ ಮುಚ್ಚಿಡಲು ಹೇಳಿದ್ದೆ, ಏಕೆಂದರೆ ನಾನು ನಿನಗೆ ಆಸ್ಪತ್ರೆಯಲ್ಲಿ ಸರ್ಪ್ರೈಸ್ ಕೊಡಬೇಕೆಂದು ಬಯಸಿದ್ದೆ. ಆದರೆ ನಿನ್ನ ಹೆರಿಗೆಯ ಸಂದರ್ಭದಲ್ಲಿ ಕೆಲವು ತೊಡಕುಗಳಿಂದಾಗಿ ನಿನ್ನ ಮಗುವನ್ನು ಉಳಿಸಲಾಗಲಿಲ್ಲ. ಹಾಗಾಗಿ ನನ್ನ ತಂಗಿ ಕಣ್ಣು ತೆರೆದ ತಕ್ಷಣ ಈ ಕೆಟ್ಟ ವಿಷಯವನ್ನು ಕೇಳುವುದು ನನಗೆ ಇಷ್ಟವಿರಲಿಲ್ಲ. ಆದ್ದರಿಂದ ನನ್ನ ಹತ್ತಿರ ಇದ್ದ ಗಂಡು ಮಗುವನ್ನು ನಿನ್ನ ಮಡಿಲಲ್ಲಿ ಹಾಕಿದೆ ಮತ್ತು ಹೇಗಾದರೂ ಈ ಮಗು ನನ್ನೊಂದಿಗೆ ಅಥವಾ ನಿಮ್ಮೊಂದಿಗೆ ಯಾರ ಜೊತೆಯಲ್ಲಿ ಇದ್ದರೂ ಏನೂ ವ್ಯತ್ಯಾಸ ಆಗೋದಿಲ್ಲ ಅಂದಳು. ಅವಳ ಮಾತಿಗೆ ನಾನು ನನ್ನ ಅಕ್ಕನನ್ನು ಅಪ್ಪಿಕೊಂಡು ತುಂಬಾ ಅಳುತ್ತಿದ್ದೆ. ನಾನು ಅವಳ ಸ್ಥಾನದಲ್ಲಿದ್ದರೆ ನಾನು ಬಹುಶಃ ಹೀಗೆ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ಆದರೆ ಅವಳ ಹೃದಯವು ತುಂಬಾ ದೊಡ್ಡದಾಗಿದೆ ಮತ್ತು ಅವಳ ಪತಿ ಕೂಡ, ನನ್ನ ಪತಿಯು ನನ್ನನ್ನು ಸಂತೋಷದಿಂದ ನೋಡಬೇಕೆಂದು ಬಯಸಿದನು. ಆದ್ದರಿಂದ ಅವನು ಸಹ ಮೌನವಾಗಿದ್ದನು. ಅಂತಹ ಕುಟುಂಬ ಮತ್ತು ಸಹೋದರಿ ನಮಗೆ ಸಿಕ್ಕಿದ್ದರೆ ಜೀವನದಲ್ಲಿ ಇನ್ನೇನು ಬೇಕು ಹೇಳಿ?
ನಮ್ಮ ಅಕ್ಕ ಮಾಡಿದ ಉಪಕಾರವನ್ನು ನನ್ನೊಂದಿಗೆ ಇಟ್ಟುಕೊಂಡು ಅವಳಿಗೆ ಜೀವನ ಪರ್ಯಂತ ಪ್ರೀತಿ ವಾತ್ಸಲ್ಯ ಮತ್ತು ಗೌರವ ನೀಡಲು ಪ್ರಯತ್ನಿಸುತ್ತೇನೆ. ಸ್ನೇಹಿತರೆ, ನೋಡಿದ್ರಲ್ಲ ಅಕ್ಕ ಯಾವ ರೀತಿಯಲ್ಲಿ ತನ್ನ ತಂಗಿಯ ಖುಷಿಗೆ ತ್ಯಾಗ ಮಾಡಿದ್ದಾಳೆ ಅಂತ. ಈ ಕಥೆ ನಿನಗೆ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ.